ನಾನಾ ಬೇಡಿಕೆಗಳ ಈಡೇರಿಕೆಗಾಗಿ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯಿಂದ ಪ್ರತಿಭಟನೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ರಸ್ತೆ, ಚರಂಡಿ, ಕುಡಿಯುವ ನೀರು, ಸ್ವಚ್ಛತೆ ಸೇರಿ ಅಗತ್ಯ ಮೂಲ ಸೌಕರ್ಯದ ಹೆಸರಿನಲ್ಲಿ ಹಣೆಯ ಲೂಟಿಗೆ ಮೇಲಧಿಕಾರಿಗಳ ಕುಮ್ಮಕ್ಕು ಕೊಡುತ್ತಿದ್ದಾರೆ ಎಂದು ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಬೇಡರಹಳ್ಳಿ ಬಸವರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿದರು. ನಾನಾ ಬೇಡಿಕೆಗಳ ಈಡೇರಿಕೆಗಾಗಿ ತಾಲೂಕು ಪಂಚಾಯಿತಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಮಾತನಾಡಿದರು. ಗ್ರಾಮ ಪಂಚಾಯಿತಿಗಳಲ್ಲಿ ಅಭಿವೃದ್ಧಿಗಾಗಿ ಅನುದಾನ ಹರಿದು ಬರುತ್ತಿದ್ದು ಅಧಿಕಾರಿಗಳು ವಾಮ ಮಾರ್ಗದಲ್ಲಿ ದುಡ್ಡು ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ತಾಲೂಕಿನ ರಾಯಪುರ ಗ್ರಾಮ ಪಂಚಾಯಿತಿ, ಯರ್ಜನಹಳ್ಳಿ, ಬೊಮ್ಮಲಿಂಗನಹಳ್ಳಿ ರಸ್ತೆ, ಚರಂಡಿ ನಿರ್ಮಾಣ, ಬೀದಿ ದೀಪ ನಿರ್ಮಾಣ ಹೆಸರಿನಲ್ಲಿ ನಕಲಿ ಬಿಲ್ ಸೃಷ್ಟಿಸಿ ಲಕ್ಷಾಂತರ ರು ಲೆಕ್ಕ ತೋರಿಸಿದ್ದಾರೆ. ಆದರೆ ಚರಂಡಿ ವ್ಯವಸ್ಥೆ ಆಗಿಲ್ಲ, ರಸ್ತೆ ಕೊಳಚೆ ಹರಿಯುತ್ತಿದ್ದು ಇದನ್ನು ತನಿಖೆ ಒಳಪಡಿಸಬೇಕು ಎಂದು ಆಗ್ರಹಿಸಿದರು. ಏನು ಈ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಸುಧಾಕರ್ ಅವರು ಜಿಲ್ಲಾ ಉಸ್ತುವಾರಿ ಮಂತ್ರಿ ಆದಮೇಲೆ ಎಲ್ಲ ಇಲಾಖೆಯ ಅಧಿಕಾರಿಗಳ ಹಿಡಿತವನ್ನು ಕಳ್ಕೊಂಡಿದ್ದಾರೆ. ಇವತ್ತು ಯಾರು ಕೇಳಿದ್ರು ಕೂಡ ಉಡಾಪೆ ಮಾತಾಡ್ತಾರೆ. ಇವತ್ತು ಬಡವರಿಗೆ ಆಪರೇಷನ್ ಮಾಡಿಸ್ಬೇಕು, ಆಯುಷ್ಮಾನ್ ಕಾರ್ಡ್ಗೆ ಸೈನ್ ಮಾಡ್ರಿ ಅಂತಂದ್ರೆ ನನ್ನ ಟ್ರಾನ್ಸ್ಫರ್ ಮಾಡಿಸ್ರಿ, ನನ್ನ MLA ಗಾದ್ರೂ ಹೇಳ್ರಿ, ಯಾರಿಗೆ ಬೇಕಾದ್ರೂ ಹೇಳ್ರಿ, ನಾನು ಮಾಡೋದಿಲ್ಲ ಅಂತ ಉಡಾಪೆ ಮಾತಾಡ್ತಾರೆ. ಅಂದರೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಎಲ್ಲಾನು ನಿಯಂತ್ರಣ ಕಳ್ಕೊಂಡಿದ್ದಾರೆ ಅಧಿಕಾರಿಗಳ ಮೇಲೆ. ಅದರಿಂದ ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ಹೇಳ್ತಾ ಇದ್ದೀವಿ ನಾವು, ಇದು SC ST ಚಳ್ಳಕೆರೆ ಮತ್ತು ಮೊಳಕಾಮೂರು SC ST ಕ್ಷೇತ್ರವಾಗಿರ್ತಕ್ಕಂಥ ಮೀಸಲು ಕ್ಷೇತ್ರ. ಇದು ಕಳೆದ 10 ವರ್ಷಗಳಿಂದ ಇಲ್ಲಿ ಅಭಿವೃದ್ಧಿ ಆಗಬೇಕು, ಈ ಜನ ಮುಂದುವರಿಬೇಕು ಅಂತೇಳಿ ಸರ್ಕಾರ ಮೀಸಲಾತಿಯನ್ನು ಕೊಟ್ಟು ಇಲ್ಲಿ ಶಾಸಕರನ್ನ ಆಯ್ಕೆ ಮಾಡ್ತಾ ಇದ್ದೇವೆ. ಆದರೆ ಇಲ್ಲಿ ಅಧಿಕಾರಿಗಳು ಮಾತ್ರ ಯಾರೂ ಕೂಡ ಸ್ಪಂದನೆ ಮಾಡ್ತಾ ಇಲ್ಲ. ಅವರು ಬಡವರಾಗೇ ಇದ್ದಾರೆ, ಶ್ರೀಮಂತರಾಗೇ ಇದ್ದಾರೆ. ಇದು ಅಭಿವೃದ್ಧಿ ಆಗದಲೇ ಇವತ್ತು ನಿರ್ಲಕ್ಷ್ಯಕ್ಕೆ ಒಳಗಾಗಿರ್ತಕ್ಕಂಥ ಒಂದು ತಾಲೂಕು ಆಗಿರೋ ಕ್ಷೇತ್ರ ಆಗಿರೋದ್ರಿಂದ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕಠಿಣ ಕ್ರಮ ತಗೋಬೇಕು. ಜಿಲ್ಲಾ ಪಂಚಾಯಿತಿ CO ಅವರು ಕೂಡ ಈ ಬಗ್ಗೆ ತಕ್ಷಣವೇ ಕ್ರಮ ತಗೊಂಡು ಈ ಕ್ರಮನ ಜಾರಿ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಜಿಲ್ಲಾಧ್ಯಕ್ಷರಾದ ಮರಳಳ್ಳಿ ರವಿಕುಮಾರ್ ಮಾತನಾಡಿ, ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯಾಧಿಕಾರಿಗಳು ನಿರ್ಲಕ್ಷ್ಯದಿಂದ ಬಡ ರೋಗಿಗಳಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು ವಂಚಿತರಾಗುತ್ತಿದ್ದಾರೆ. ಪಿಟಿಹಟ್ಟಿಯ ಮಾರಕ್ಕ ಎನ್ನುವರು ಆಯುಷ್ಮಾನ್ ಕಾರ್ಡ್ ಸೌಲಭ್ಯ ಪಡೆಯಲು ಡಾಕ್ಟರ್ ಗಿರಿಜಮ್ಮ ಅವರಿಗೆ ಹೆಬ್ಬೆಟ್ಟು ನೀಡಲು ಮನವಿ ಮಾಡಿದರು. ಆದರೆ ವೈದ್ಯರು ನಾನು ಹೆಬ್ಬೆಟ್ಟು ನೀಡುವುದಿಲ್ಲ, ಯಾರಿಗಾದರೂ ದೂರು ನೀಡಬಹುದು ಎಂದು ಆರಿಕೆಯ ಉತ್ತರ ನೀಡುತ್ತಾರೆ ಎಂದು ದೂರಿದರು. ಈ ವೈದ್ಯರು ಮಾತ್ರ ಸರ್ಕಾರಿ ಕೆಲಸದ ಬಿಟ್ಟು ಹೆಚ್ಚಾಗಿ ತಮ್ಮ ಮನೆಯಲ್ಲಿ ಚಿಕಿತ್ಸೆ ನೀಡುತ್ತಾರೆ ಎಂದು ಆ ಮಹಿಳೆ ಆರೋಪಿಸಿದರು. ಬಡ ರೋಗಿಗಳು ನಿರ್ಲಕ್ಷ್ಯ ತೋರುವ ಇಂತಹ ವೈದ್ಯರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ತಿಳಿಸಿದರು. ಆಸ್ಪತ್ರೆಯಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಅತಿ ಬೇಗನೆ ಭರ್ತಿ ಮಾಡಿ ರೋಗಿಗಳಿಗೆ ಅನುಕೂಲ ಮಾಡಿಕೊಡಬೇಕು ಎಂದರು. ಆಸ್ಪತ್ರೆಯಲ್ಲಿನ ಸಮಸ್ಯೆಗಳಾದ ಆಸ್ಪತ್ರೆಯ ರೋಗಿಗಳ ಕೊಠಡಿಗಳಲ್ಲಿ ಹವಾನಿಯಂತ್ರಣ ಕೊಠಡಿಗಳು, ಯಂತ್ರಗಳಿಲ್ಲ, ಸ್ವಚ್ಛತೆ ಇಲ್ಲದೆ ರೋಗಿಗಳು ಪರದಾಟ, ವೈದ್ಯರಿಲ್ಲದೆ ಕೇವಲ ನರ್ಸುಗಳಿಂದಲೇ ಚಿಕಿತ್ಸೆ, ಉಚಿತ ಆರೋಗ್ಯ ಕ್ಯಾಂಪ್ಗಳಲ್ಲಿ ಹಣ ವಸೂಲಿ ಮಾಡುತ್ತಾರೆ ಎಂಬ ಆರೋಪ, ಸಣ್ಣ ಪುಟ್ಟ ರೋಗಗಳಿಗೂ ಕೂಡ ದೂರದ ಬಳ್ಳಾರಿಗೆ ಕಳಿಸುವುದು, ಮನಸ ಇಚ್ಛೆ ಬಂದು ಹೋಗುವ ವೈದ್ಯರು, ಆಸ್ಪತ್ರೆ ಸಿಬ್ಬಂದಿ, ಈ ಎಲ್ಲ ಆರೋಪಗಳಿದ್ದು ಕೂಡಲೇ ಸರಿಪಡಿಸಬೇಕು ಎಂದು ಒತ್ತಾಯಿಸಿದರು. ಅಲ್ಲಿ ಮಕ್ಕಳು ಡಾಕ್ಟರ್ ಆದಂಥ ಗಿರಿಜಮ್ಮನವರು ಡ್ಯೂಟಿ ಮಾಡ್ತಾ ಇದ್ದಾರೆ. ಅವರು ಹಾಸ್ಪಿಟ್ಲಿಗೆ ಡ್ಯೂಟಿನೇ ಮಾಡ್ತಾ ಇಲ್ಲ. ಯಾವುದನ್ನ ಪೇಷಂಟ್ ಹೋದರೆ ನಾನು ಬರೋಲ್ಲ, ನೀವು ಬರೀ ಇಲ್ಲಿಗೆ ಗೆಸ್ಟ್ ಹೌಸ್ಗೆ ಅವ್ರ ಮನೆಗೆ, ಅಲ್ಲೇ ಮನೆ ಐತೆ ಹಾಸ್ಪಿಟ್ಲ್ ಗ್ರೌಂಡಲ್ಲಿ, ಯಾವುದೇ ಕಾರಣಕ್ಕೂ ಅವರು ಹಾಸ್ಪಿಟ್ಲಿಗೆ ಬಂದು ವಿಸಿಟ್ ಮಾಡಲ್ಲ. ಕೇಳಿದ್ರೆ MLAಗೆ ಹೇಳ್ಕ, MPಗೆ ಹೇಳ್ಕ, ನೀವು ಯಾರಿಗೆ ಬೇಕಾದ್ರೆ ಹೇಳ್ಕ, ನೀವೇನನ್ನು ಮಾಡಿರಿ, ನಾನು ಹಿಂಗೆ ಅಂತ ಉದ್ದಟತನ ತೋರಿ ರೈತರೊಂದಿಗೆ ಮತ್ತು ಬಡ ಜನ ರೋಗಿಗಳೊಂದಿಗೆ ಮಕ್ಕಳೊಂದಿಗೆ ಚೆಲ್ಲಾಟ ಆಡ್ತಾ ಇದ್ದಾಳೆ. ಮೊನ್ನೆ ಯಾವುದೋ ಒಂದು ಆಯುಷ್ಮಾನ್ ಕಾರ್ಡ್ ರೆಫರ್ ಕಾರ್ಡಿಗೆ ಹೋಗಿದ್ವಿ ನಾವು, ನೀವು ಹೆಬ್ಬಟ್ಟು ಕೊಡ್ಬೇಕು ಮೇಡಮ್ ಅವ್ರೆ ಅಂದರೆ ನಾನು ಬರೋಲ್ಲ ಹೋಗ್ರಿ ಅಂತ ಎಲ್ಲ ಒಂದು 20 ಜನ ಹೋಗಿದ್ವಿ ನಾವು. ಉಡಾಪೆ ಮಾತಾಡ್ತಾಳೆ ಅಮ್ಮ ಏಕವಚನದಲ್ಲಿ, ಹೋಗ್ರಿ ಬರೋಲ್ಲ, ನೀವೇನು ಮಾಡ್ಕೊಂತೀರ, ಯಾರು ಕೇಳಿ ಮಾಡ್ಕೊಂತೀರಂತೆ. ಮತ್ತು ಸಾರ್ವಜನಿಕ ಹಾಸ್ಪಿಟ್ಲಲ್ಲಿ ಸ್ವಚ್ಛತೆ ಇಲ್ಲ, ಮತ್ತು ಟೈಲೆಟ್ಗೆ ಅಂತಾರಲ್ಲಿ ನೀರೇ ಇಲ್ಲ, ಭಾರಿ ಅವ್ಯವಸ್ಥೆ, ಡಾಕ್ಟ್ರುಗಳೇ ಸರಿಗೆ ಬರ್ತಾ ಇಲ್ಲ. ಅಲ್ಲಿ ಆಡಳಿತಾಧಿಕಾರಿಗಳಿಗೆ ಕೇಳಿದ್ರೆ ನಾವೇನು ಮಾಡೋಣಪ್ಪ, ನಾವೆಲ್ಲ ರೀತಿಯ ವ್ಯವಸ್ಥೆ ಮಾಡಿದೆ, ನನ್ನ ಮಾತೇ ಕೇಳಲ್ಲ. ಸರ್ಕಾರಕ್ಕೆ 2 ಸರಿ ನೋಟಿಸ್ ಅವ್ರ ವಿರುದ್ಧ ನೋಟಿಸ್ ಬರೆದಿದ್ದೀನಿ ಮತ್ತು ಅರ್ಜಿ ಬರೆದಿದ್ದೀನಿ. ಯಾರಿಗೆ ಭೇಟಿ ಮಾಡ್ತಾ ಇಲ್ಲ, DH ಅವರು DC ಹೇಳಿದ್ರು ಕೂಡ ಕೇರ್ ಮಾಡ್ತಾ ಇಲ್ಲ ಅಂತ ಅವರು ಉದ್ದಟತನವನ್ನು ತೋರ್ತಾ ಇದ್ದಾರೆ. ಮತ್ತು ಅಲ್ಲೇನು ಈಗ ಹಾಲಿರ್ತಕ್ಕಂಥ ಡಾಕ್ಟ್ರು ಸರಿಗೆ
ಡ್ಯೂಟಿನೇ ಮಾಡ್ತಾ ಇಲ್ಲ. ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ. ಪಾಪ ರೋಗಿಗಳು ಪರದಾಟ ಮಾಡಿ ದುಡ್ಡು ಇಲ್ದ ಸಾಲ ಮಾಡಿ ಇವತ್ತು ಎಷ್ಟೋ ಮಕ್ಕಳು, ಬಡ ಮಕ್ಕಳಾಗಿರ್ಬೋದು ಮತ್ತು ರೋಗಿಗಳಾಗಿರ್ಬೋದು ಸಾಯ್ತಾ ಇದ್ದಾರೆ. ಚಳ್ಳಕೆರೆ, ಬಳ್ಳಾರಿ, ಚಿತ್ರದುರ್ಗ, ದಾವಣಗೆರೆಗೆ ಹೋಗ್ತಾ ಇದ್ದಾರೆ. ಇದರಿಂದ ನೋಡಿ ಸರ್ಕಾರ ಮತ್ತು ಶಾಸಕರು ಮತ್ತು MP ಅವರು ಮತ್ತು ತಾಲೂಕಿನ ಎಲ್ಲ ಅಧಿಕಾರಿಗಳು ಬೇಜವಾಬ್ದಾರಿ ತೋರಿ ಇವತ್ತು ಈ ಮಟ್ಟಕ್ಕೆ ಇಳಿದಿದ್ದಾರೆ. ಅದಕ್ಕೋಸ್ಕರ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಏನು ತಾಲೂಕ್ ಪಂಚಾಯತಿ ಮುಂದೆ, ಯಾಕಂದರೆ ಇವತ್ತು ಪ್ರತಿಯೊಂದು ಇಲಾಖೆ ತಾಲೂಕ್ ಪಂಚಾಯತಿಗೆ ಅನ್ವಯಿಸ್ತೈತೆ. ಇವ್ರು ನಮಗೇನು ಗೊತ್ತೇ ಇಲ್ಲ ಅಂತೇಳಿ ಮರೆಮಾಚ್ತಾ ಇದ್ದಾರೆ. ಪ್ರತಿಯೊಂದು ವ್ಯವಸ್ಥೆ ತಾಲೂಕ್ ಪಂಚಾಯತಿಯಿಂದನೇ ಹೋಗ್ತಾ ಇರೋದು. ಯಾವ್ದು ಬಿಲ್ ಮಾಡ್ಬೇಕಂದ್ರೆ ಇವರೇನೆ ಅದಕ್ಕೆ ಅಧ್ಯಕ್ಷರು. ಅದಕ್ಕೋಸ್ಕರ ನಾವಿವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು DSS ದಲಿತ ಸಂಘರ್ಷ ಸಮಿತಿಯಿಂದ ನಾವು ಇವತ್ತು ತಾಲೂಕ್ ಪಂಚಾಯತಿ ಮುಂದೆ ಪ್ರತಿಭಟನೆ ಮಾಡಿ ಇನ್ನು ಹಲವು ಸಮಸ್ಯೆಗಳ ಬಗ್ಗೆ ನಮ್ಮ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಬೇಕಾಬಿಟ್ಟಿಯಾಗಿ ಚರಂಡಿ ಇಲ್ಲದೇ ಅವ್ಯವಸ್ಥೆಯಾಗಿ ರೋಡಲ್ಲಿ ಬಂದು ಕುಣಿ ಬಿದ್ದು ಸಾವಿರಾರು ಜನ ಓಡಾಡ್ತಕ್ಕಂಥ ಅದು ಕೂಡ್ಲಿಗಿ ರಸ್ತೆ ಆಗಿರೋದ್ರಿಂದ ಅಲ್ಲಿ ನೀರು ನಿಂತು ಶಾಲೆ ಮಕ್ಕಳು ಮತ್ತು ವೃದ್ಧರು ಓಡಾಡೋಕ್ಕೆ ಬರಲ್ಲ. ಎಷ್ಟು ಸಾರಿ ಅವ್ರ ಗಮನಕ್ಕೆ, ತಾಲೂಕ್ ಪಂಚಾಯತಿ ಗಮನಕ್ಕೆ ಮತ್ತು ನಾವು PD ಅವ್ರ ಗಮನಕ್ಕೆ ತಂದರೂ ಕೂಡ ಅಲ್ಲಿ ಚರಂಡಿ ವ್ಯವಸ್ಥೆ ಮಾಡಿಲ್ಲ, ಒಂದು ಬ್ಲೀಚಿಂಗ್ ಪೌಡ್ರ್ ಹಾಕಿಲ್ಲ, ಒಂದು ಪೆನಾಯಿಲ್ ಹಾಕಿಲ್ಲ, ಸೊಳ್ಳೆ ನೊಣ ಮತ್ತು ಭಾರಿ ವ್ಯವಸ್ಥೆ ಅಲ್ಲಿ ಸಾಕಷ್ಟು ಸರಿ ನಾವು ಲಕ್ಷಾಂತರ ರೂಪಾಯಿ ಗ್ರಾಮ ಪಂಚಾಯತಿಯಲ್ಲಿ 15ನೇ ಹಣಕಾಸಿನಲ್ಲಿ ಲಕ್ಷಾಂತರ ರೂಪಾಯಿ ಬಿಡಿಸಿದ್ದಾರೆ. ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಅಲ್ಲಿ ಯಾಕೆ ಕೆಲಸ ಮಾಡಿಲ್ಲ. ಅದಕ್ಕೋಸ್ಕರ ಆ ಗ್ರಾಮದಲ್ಲಿ ಬರ್ತಕ್ಕಂಥ ಬಡವರು SC ಕಾಲೋನಿ ಹಿಂದುಳಿತಕ್ಕಂಥ ಕಾಲೋನಿಯಲ್ಲಿ ಏನೂ ಕೆಲಸ ಮಾಡಿಲ್ಲ. ರಾಯಪುರ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ ಅಲ್ಲಿ 15 ಹಣಕಾಸಿನಲ್ಲಿ 20 ಲಕ್ಷ 30 ಲಕ್ಷ ಬೇಕಾಬಿಟ್ಟಿಯಾಗಿ ಏನು ಲೈಟ್ ಖರೀದಿ ಮಾಡಿಲ್ಲ, ಪೆನಾಲ್ ಖರೀದಿ ಮಾಡಿಲ್ಲ, ಮತ್ತು ಏನು ಖರೀದಿ ಮಾಡಿದಲೆ ಅಲ್ಲಿರ್ತಕ್ಕಂಥ PDOಗಳು ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನು ಬಿಡಿಸಿ ಭಾರಿ ಅವ್ಯವಹಾರ ಮಾಡಿದ್ದಾರೆ. ಇದ್ರ ಬಗ್ಗೆ ತನಿಖೆ ಮಾಡಬೇಕು ಸರ್ಕಾರ ಮತ್ತು ಜಿಲ್ಲಾ ಪಂಚಾಯತಿ ಅಂತ ಹೇಳ್ತಾ ವೈದ್ಯಾಧಿಕಾರಿಗಳು ನಿರ್ಲಕ್ಷ್ಯ ಮಾಡಿರುವ ಸಾರ್ವಜನಿಕ ಆಸ್ಪತ್ರೆಗೆ ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ? ಎಲ್ಲಿಯ ತನಕ ಹೋರಾಟ? ರೈತ ಸಂಘಕ್ಕೆ, ರೈತ ಹೋರಾಟಕ್ಕೆ, ರೈತ ಚಳವಳಿಗೆ ಏನೇ ಬರಲಿ ಏನೇ ಬರಲಿ ಶಾಂತಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹೋರಾಟ. ಈ ಸಂದರ್ಭದಲ್ಲಿ ಬಸವರೆಡ್ಡಿ, ರವಿಕುಮಾರ್, ಸೂರಮನಹಳ್ಳಿ ರಾಜಣ್ಣ, ಈರಣ್ಣ, ಪಾಪಯ್ಯ, ರಾಮಾಂಜನಿ, ಬಸವರಾಜ್, ರುದ್ರಮುನಿ, ಶ್ರೀನಿವಾಸ್, ದಾಸಪ್ಪ ಇನ್ನೂ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ PM ಗಂಗಾಧರ್, ಭಾರತ್ ವೈಭವ್ ನ್ಯೂಸ್, ಮೊಳಕಾಲ್ಮೂರ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.